ನಮಸ್ಕಾರ, ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಖ್ಯಾತ ಯೂಟ್ಯೂಬರ್ ಮುಕಳಪ್ಪ ಅಲಿಯಾಸ್ ಖ್ವಾಜಾ ಬಂದೆ ನವಾಜ್ ಮಹಮ್ಮದ್ ಹನೀಫ್ ಶಿರಹಟ್ಟಿ ಇವರ ಕಾಮಿಡಿ ವಿಡಿಯೋಗಳನ್ನ ನೀವೆಲ್ಲ ನೋಡೇ ಇರ್ತೀರಾ. ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಹೆಸರು ಮಾಡಿರುವ ಈ ಉತ್ತರ ಕರ್ನಾಟಕದ ಪ್ರತಿಭೆ ಮುಕಳಪ್ಪ ವಿರುದ್ಧ ಇದೀಗ ಗಂಭೀರ ಆರೋಪ ಕೇಳಿ ಬಂದಿದೆ. ಅದು ಅಂತಿಂಥ ಆರೋಪ ಅಲ್ಲ, ಅವರ ವಿರುದ್ಧ ಲವ್ ಜಿಹಾದ್ ಆರೋಪಗಳು ಕೇಳಿ ಬಂದಿದ್ದು ಇಡೀ ಉತ್ತರ ಕರ್ನಾಟಕದಲ್ಲಿ ಇದೀಗ ಇದೇ ವಿಷಯ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಇದಷ್ಟೇ ಅಲ್ಲದೆ ಭಜರಂಗ ದಳದವರಂತೂ ಇದೇ ವಿಚಾರವನ್ನ ಇಟ್ಕೊಂಡು ಮುಗಿಬಿದ್ದಿದ್ದಾರೆ. ಮುಕಳಪ್ಪ ಜೊತೆಗೆ ವಿಡಿಯೋ ಮಾಡ್ತಾ ಇದ್ದ ಹಿಂದೂ ಯುವತಿಯನ್ನೇ ಪಟಾಯಿಸಿಕೊಂಡು ಆತ ಮದುವೆಯಾಗಿದ್ದಾನೆ, ಸುಳ್ಳು ದಾಖಲೆಗಳನ್ನ ಕೊಟ್ಟು ಮದುವೆಯಾಗಿ ಮೋಸ ಮಾಡ್ತಿದ್ದಾನೆ ಅಂತ ಯುವತಿಯ ಪೋಷಕರು ಗಂಭೀರ ಆರೋಪ ಮಾಡಿದ್ದಾರೆ. ಈ ಬೆನ್ನಲ್ಲೇ ಮುಕಳಪ್ಪ ನಾಪತ್ತೆಯಾಗಿದ್ದಾನೆ ಅನ್ನೋ ಸುದ್ದಿ ಹೊರಬಿದ್ದಿದೆ. ಹಾಗಾದ್ರೆ ಏನಿದು ಲವ್ ಜಿಹಾದ್? ಈ ಯುವತಿಯ ಪೋಷಕರು ಮಾಡ್ತಿರುವ ಆ ಗಂಭೀರ ಆರೋಪಗಳು ಏನೇನು? ಹಾಗಾದ್ರೆ ನಿಜಕ್ಕೂ ಯೂಟ್ಯೂಬ್ ಸ್ಟಾರ್ ಮುಕಳಪ್ಪ ತಪ್ಪು ಮಾಡಿದ್ದಾರಾ? ಆತನ ಯೂಟ್ಯೂಬ್ ಚಾನಲ್ ಬ್ಯಾನ್ ಆಗುತ್ತಾ? ಮನೆಯಲ್ಲಿ ಹಿಂದೂ ಧರ್ಮದ ಪುಸ್ತಕಗಳು ಕೂಡ ಆತ ಇಟ್ಕೊಂಡಿದ್ದು ಆತನಿಗೆ ಹಿಂದೂ ಸಂಪ್ರದಾಯದ ಬಗ್ಗೆ ನಂಬಿಕೆ ಇದೆಯಾ? ಅಷ್ಟಕ್ಕೂ ಈಗ ಈ ಮುಕಳಪ್ಪ ಸದ್ಯ ಎಲ್ಲಿದ್ದಾರೆ? ಈ ಎಲ್ಲಾ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನೀವು ಮುಕಳಪ್ಪ ಕಾಮಿಡಿ ವಿಡಿಯೋಗಳನ್ನ ನೋಡಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಓರ್ವ ಮುಸ್ಲಿಂ ಯುವಕ ಹಿಂದೂ ಯುವತಿಯನ್ನ ಮದುವೆಯಾಗೋದು ಸರಿಯೋ ತಪ್ಪೋ ಅಂತಲೂ ಕಮೆಂಟ್ ಮಾಡಿ. ಒಬ್ಬ ವ್ಯಕ್ತಿಗೆ ರಾತ್ರೋರಾತ್ರಿ ಹೆಸರು ಬರಬಹುದು, ಕೀರ್ತಿ ಬರಬಹುದು, ಆದ್ರೆ ಆತ ಹೆಸರನ್ನ ಹೇಗೆ ಉಳಿಸಿಕೊಂಡು ಹೋಗ್ತಾನೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮುಕಳಪ್ಪ ಅನ್ನೋ ಹೆಸರು ನಿಮ್ಗೆಲ್ಲ ಕೂಡ ಗೊತ್ತೇ ಇರಬಹುದು. ಆತನ ಕಾಮಿಡಿ ವಿಡಿಯೋಗಳನ್ನ ನೋಡಿ ನೀವು ಎಂಜಾಯ್ ಮಾಡಿರ್ತೀರಾ. ಇದೀಗ ಇದೇ ಮುಕಳಪ್ಪನ ವಿರುದ್ಧ ಲವ್ ಜಿಹಾದ್ ಆರೋಪ ಕೇಳಿ ಬರ್ತಾ ಇದೆ. ಅಸಲಿಗೆ ಇಲ್ಲಿ ಆತನ ವಿರುದ್ಧ ಕೇಳಿ ಬರ್ತಾ ಇರೋದು ಹಿಂದೂ ಹೆಣ್ಣು ಮಗಳನ್ನ ಮೋಸದಿಂದ ಪ್ರೇಮದ ಬೆಳೆಗೆ ಬೀಸಿ ಮದುವೆಯಾಗಿ ವಂಚನೆ ಮಾಡಿದ್ದಾನೆ ಅಂತ ಆರೋಪ ಕೇಳಿ ಬಂದಿದೆ. ಕನ್ನಡದ ಫೇಮಸ್ ಯೂಟ್ಯೂಬರ್ ಖ್ವಾಜಾ ಬಂದೆ ನವಾಜ್ ಮೊಹಮ್ಮದ್ ಹನೀಫ್ ಶಿರಹಟ್ಟಿ ಅಲಿಯಾಸ್ ಮುಕಳಪ್ಪ ಆತನ ವಿರುದ್ಧ ಭಜರಂಗ ದಳದ ಕಾರ್ಯಕರ್ತರು ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ. ಲವ್ ಜಿಹಾದ್ ಆರೋಪ ಮಾಡಿರುವಂತಹ ಕಾರ್ಯಕರ್ತರು ಈ ಮುಕಳಪ್ಪ ಫೇಕ್ ಡಾಕ್ಯುಮೆಂಟ್ ಅನ್ನ ನೀಡಿ ಹಿಂದೂ ಯುವತಿಯನ್ನ ಮದುವೆಯಾಗಿದ್ದಾನೆ ಅಂತ ಹೇಳಿ ಆರೋಪವನ್ನ ಮಾಡಿದ್ದಾರೆ. ಇದಷ್ಟೇ ಅಲ್ಲದೆ ಕೇವಲ ಈತ ಹಿಂದೂ ಯುವತಿಯರಿಗೆ ವಂಚನೆ ಮಾಡಿ ಲವ್ ಜಿಹಾದ್ ಆರೋಪವನ್ನು ಅಷ್ಟೇ ಮಾಡ್ತಾ ಇಲ್ಲ, ಈತ ಮುಸ್ಲಿಂ ಆಗಿದ್ದು ನಮ್ಮ ಹಿಂದೂ ಧರ್ಮವನ್ನ ಅವಮಾನಿಸುವಂತಹ ವಿಡಿಯೋಗಳನ್ನ ಮಾಡ್ತಾನೆ ಅಂತ ಹೇಳಿ ಆರೋಪ ಕೂಡ ಮಾಡಿದ್ದಾರೆ. ಮತ್ತೆ ಹಿಂದೂ ಯುವತಿಯರಿಗೆ ಬಲೆ ಬೀಸಿ ವಂಚನೆ ಕೂಡ ಮಾಡಿದ್ದಾನೆ, ಅದು ಕೂಡ ಫೇಕ್ ಡಾಕ್ಯುಮೆಂಟ್ ಅನ್ನ ನೀಡಿ ಅಡ್ರೆಸ್ ಸುಳ್ಳು ದಾಖಲೆಯನ್ನ ಕೊಟ್ಟು ಮದುವೆಯಾಗಿದ್ದಾನೆ ಅಂತ ಭಜರಂಗ ದಳದವರು ಆರೋಪವನ್ನ ಮಾಡಿದ್ರು. ಏನು ಈ ಯೂಟ್ಯೂಬರ್ ನ ವಿಷಯದಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾಗಿದೆ. ಅದೇನಂದ್ರೆ ಈ ಕರೋನಾ ಟೈಮ್ ನಲ್ಲಿ ತನ್ನದೇ ಪ್ರತಿಭೆಯಿಂದ ಈ ಮುಕಳಪ್ಪ ಅನ್ನೋ ಹುಡುಗನಿಗೆ ಅತಿ ವೇಗವಾಗಿ ಹೆಸರು ಬಂತು. ಆದ್ರೆ ನಮ್ಮ ಸಮಾಜದಲ್ಲಿ ಮುಸ್ಲಿಂ ಹುಡುಗನಾಗಿರುವ ಕಾರಣಕ್ಕಾಗಿ ಆತ ಎಷ್ಟು ಸೂಕ್ಷ್ಮವಾಗಿ ಜವಾಬ್ದಾರಿಯಿಂದ ಸಾಮಾಜಿಕ ಕಳಕಳೆಯನ್ನ ಇಟ್ಕೊಂಡು ವಿಡಿಯೋ ಮಾಡಬೇಕಾಗಿತ್ತು ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಆತ ತುಂಬಾ ಇನ್ನೋಸೆಂಟ್ ಇರಬಹುದು, ಅನೇಕ ಕಾಮಿಡಿ ವಿಡಿಯೋಗಳ ಮುಖಾಂತರ ಜನರಿಗೆ ರಂಜಿಸಿರಬಹುದು, ಆದ್ರೆ ಇಲ್ಲಿ ದುರುದ್ದೇಶ ಪೂರ್ವಕವಾಗಿ ಆತನನ್ನ ಟಾರ್ಗೆಟ್ ಮಾಡಿ ಆರೋಪ ಮಾಡಿದ್ರೆ ಅದು ಖಂಡಿತವಾಗಿಯೂ ಕೂಡ ಯಾರು ಕೂಡ ಒಪ್ಪೋದಕ್ಕೆ ಸಾಧ್ಯವಿಲ್ಲ. ಆದ್ರೆ ಈ ಮುಕಳಪ್ಪನ ವಿಡಿಯೋದಲ್ಲಿ ಉದ್ದೇಶ ಪೂರ್ವಕವಾಗಿ ಹಿಂದೂ ಧರ್ಮಕ್ಕೆ ಅಪಮಾನ ಮಾಡುವ ಉದ್ದೇಶವಿಲ್ಲದಿದ್ದರೂ ಕೂಡ ಸಮಾಜ ಪರಿಗಣಿಸುವ ಈ ಗಂಭೀರತೆಯ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕಾಗಿತ್ತು. ಅದಕ್ಕೆ ಕಾರಣ ಕೂಡ ಇದೆ. ಅದೇನಂದ್ರೆ ಮುಸ್ಲಿಂ ಸಮುದಾಯದಲ್ಲಿ ಯಾವುದೇ ಹೆಣ್ಣು ಕೂಡ ಹೆಚ್ಚಾಗಿ ರೀಲ್ಸ್ ಮಾಡೋದಿಲ್ಲ, ಕಾಮಿಡಿ ರೀತಿಯ ಕಲೆಯನ್ನ ಹೆಚ್ಚು ಆಸಕ್ತಿ ತೊಡಗಿಸಿಕೊಳ್ಳೋದಿಲ್ಲ. ನೀವು ಗಮನಿಸಿರಬಹುದು, ಶಾಲಾ ಕಾಲೇಜು ಎಲ್ಲಾದ್ರೂ ಕೂಡ ನಾಟಕಗಳು, ಅಭಿನಯಗಳು ಇವುಗಳಲ್ಲಿ ಹೆಚ್ಚಾಗಿ ತೊಡಗಿಸಿಕೊಳ್ಳೋದು ಹಿಂದೂ ಧರ್ಮದ ಯುವತಿಯರು ಮಾತ್ರ. ಆದ್ರೆ ಮುಸ್ಲಿಂ ಧರ್ಮದ ಯುವತಿಯರು ಅದರಿಂದ ಸ್ವಲ್ಪ ಹಿಂದೆ ಸರಿತಾರೆ. ಯಾಕಂದ್ರೆ ಇವರು ಬುರ್ಕಾವನ್ನೇ ಧರಿಸೋದ್ರಿಂದ ಮುಖವನ್ನ ಕೂಡ ಸಮಾಜಕ್ಕೆ ಹೆಚ್ಚಾಗಿ ಅವರು ತೋರಿಸೋದಕ್ಕೆ ಹೋಗೋದಿಲ್ಲ. ಆದ್ರೆ ಈ ಮುಕಳಪ್ಪನ ವಿಡಿಯೋದಲ್ಲಿ ಇರತಕ್ಕಂತಹ ಎಲ್ಲಾ ಕಲಾವಿದರು ಹೆಚ್ಚಾಗಿ ಹಿಂದೂ ಹೆಣ್ಣು ಮಕ್ಕಳು. ಯಾಕಂದ್ರೆ ಹೆಚ್ಚಾಗಿ ಹಿಂದೂ ಹೆಣ್ಣು ಮಕ್ಕಳು ತಮ್ಮಲ್ಲಿರುವಂತಹ ಕಲೆಯನ್ನ ಹೊರಹಾಕೋದಕ್ಕೆ ಪ್ಲಾಟ್ಫಾರ್ಮ್ ಅನ್ನು ಹುಡುಕ್ತಾ ಇರ್ತಾರೆ. ಹೀಗಾಗಿಯೇ ಇಂತಹ ಚಾನೆಲ್ ಗಳಲ್ಲಿ ನಟನೆಯನ್ನ ಕೂಡ ಮಾಡ್ತಾರೆ. ಇನ್ನು ದಿನಕ್ಕೆ ಸಾವಿರಾರು ರೂಪಾಯಿ ಪೇಮೆಂಟ್ ಅನ್ನ ಕೂಡ ಆತ ಕೊಡ್ತಾ ಇದ್ದ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ತಮ್ಮ ಸಂದರ್ಶನದಲ್ಲೂ ಕೂಡ ಆತ ಹೇಳ್ಕೊಂಡಿದ್ದ, ಉತ್ತರ ಕರ್ನಾಟಕದಿಂದಲೂ ಕೂಡ ನಾವು ಕರೆಸ್ತಾ ಇದ್ದೆ, ಯಾದಗಿರಿ, ಹುಬ್ಬಳ್ಳಿ, ಧಾರವಾಡ ಹೆಚ್ಚಾಗಿ ಉತ್ತರ ಕರ್ನಾಟಕದ ಅನೇಕ ಹೆಣ್ಣು ಮಕ್ಕಳು ದಿನಕ್ಕೆ ಪೇಮೆಂಟ್ ಅಂದ್ರೆ 1,000 ರೂಪಾಯಿ ಪೇಮೆಂಟ್ ಅನ್ನ ಕೊಟ್ಟು ಅವರನ್ನ ಅಭಿನಯದಲ್ಲಿ ಪಾಲ್ಗೊಳ್ಳುವಂತೆ ಮಾಡ್ತಾ ಇದ್ವಿ. ಅಂದ್ರೆ ವಾರಕ್ಕೊಮ್ಮೆ ಬಂದು ಬಿಟ್ರೆ ಆಯ್ತು, ಅವರಿಗೆ ಇಷ್ಟು ಪೇಮೆಂಟ್ ಅಂತ ಫಿಕ್ಸ್ ಮಾಡ್ತಾ ಇದ್ರಂತೆ ಈ ಮುಕಳಪ್ಪ. ಎಲ್ಲೋ ಒಂದು ಕಡೆ ಈ ರೀತಿಯಾದಂತಹ ಹೆಣ್ಣು ಮಕ್ಕಳನ್ನ ಆತ ಕಲಾವಿದರಾಗಿ ಕರೆಸಿಕೊಂಡಾಗ ಅವರಲ್ಲಿ ಒಬ್ಬ ಹೆಣ್ಣು ಮಗಳ ಮೇಲೆ ಪ್ರೀತಿಯಾಗಿದೆ. ಈ ರೀತಿ ಪ್ರೀತಿಗೆ ಜಾರಿ ಬಿದ್ದ ಮುಕಳಪ್ಪ ಗಾಯತ್ರಿ ಅನ್ನೋ ಹಿಂದೂ ಯುವತಿಯ ಜೊತೆಗೆ ಪ್ರೀತಿಗೆ ಬೀಳ್ತಾನೆ. ವಯಸ್ಸು, ಪ್ರೀತಿ, ಮೋಹ ಯಾರ ಮಾತು ಕೇಳೋದಿಲ್ಲ. ಆದ್ರೆ ಧರ್ಮದ ಹೆಸರಲ್ಲಿ ಅವರಿಬ್ಬರ ನಿಷ್ಕಲ್ಮಶ ಪ್ರೀತಿಗೆ ಯಾಕೆ ಅಡ್ಡಿ ಬರ್ತಾ ಇದ್ದೀರಿ ಅಂತ ಕೆಲವೊಬ್ರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಕೆಲವರು ಈ ಮುಕಳಪ್ಪ ಮದುವೆ ನಂತರ ಆಕೆಯ ಹಣೆಗೆ ಕುಂಕುಮವನ್ನ ಹಚ್ಚುವುದನ್ನ ನಿಲ್ಲಿಸ್ತಾನೆ. ಯಾಕಂದ್ರೆ ಅನೇಕ ಹಳೆಯ ವಿಡಿಯೋಗಳಲ್ಲಿ ಆಕೆ ಕುಂಕುಮವನ್ನ ಇಟ್ಟುಕೊಂಡೇ ವಿಡಿಯೋ ಮಾಡಿದ್ದಾಳೆ. ಇತ್ತೀಚೆಗೆ ಇವನ ಪ್ರೀತಿಯ ಬಲೆಗೆ ಬಿದ್ದ ನಂತರ ವಿಡಿಯೋದಲ್ಲಿ ಆಕೆ ಕುಂಕುಮವನ್ನ ಇಡ್ತಾ ಇಲ್ಲ. ಹಾಗಾದ್ರೆ ಈಗಾಗಲೇ ಈ ಮುಸ್ಲಿಂ ಸಂಪ್ರದಾಯವನ್ನ, ಸಂಸ್ಕೃತಿಯನ್ನ ಒತ್ತಾಯ ಪೂರ್ವಕವಾಗಿ ಗಾಯ
ಗಾಯತ್ರಿ ಮೇಲೆ ಹೇರುತ್ತಾ ಇದ್ದಾನೆ ಅಂತ ಆರೋಪಗಳೆಲ್ಲವೂ ಕೇಳಿ ಬರ್ತಾ ಇದೆ. ಇನ್ನು ಇದೇ ವರ್ಷ ಜೂನ್ 5ಕ್ಕೆ ಮುಕುಳೆಪ್ಪ ಅನ್ನೋ ಹುಡುಗ ಉತ್ತರ ಕರ್ನಾಟಕ ಜಿಲ್ಲೆಯ ಮುಂಡಗೋಡ ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ಹಿಂದೂ ಹುಡುಗಿ ಗಾಯತ್ರಿ ಯಲ್ಲಪ್ಪ ಜಾಲಿಹಾಳು ಅನ್ನೋ ಹುಡುಗಿಯನ್ನ ಮದುವೆಯಾಗಿದ್ದ. ಆದ್ರೆ ವಿಳಾಸದಲ್ಲಿ ನಕಲಿ ದಾಖಲೆಯನ್ನು ನೀಡಿದ್ದಾನೆ ಅಂತ ಹಾಗೂ ಒಂದಿಷ್ಟು ಸರಣಿ ಆರೋಪಗಳ ಲವ್ ಜಿಹಾದ್ ಆರೋಪದಲ್ಲಿ ಬಜರಂಗ ದಳದವರು ಆಕ್ರೋಶವನ್ನ ಹೊರಹಾಕಿದ್ರು, ದೂರನ್ನ ಕೂಡ ಕೊಟ್ಟಿದ್ರು. ಆದ್ರೆ ಎಲ್ಲಾ ಆರೋಪಗಳ ನಂತರ ಮುಕುಳೆಪ್ಪ ಹಾಗೂ ಅವರ ಪತ್ನಿ ಗಾಯತ್ರಿ ಅವರನ್ನ ಈ ರೀತಿಯಾದ ಪ್ರಕರಣದಲ್ಲಿ ಪೊಲೀಸ್ನವರು ಬೇಗ ಆಕ್ಷನ್ ತೆಗೆದುಕೊಳ್ತಾರೆ. ಹಾಗಾಗಿ ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಗೆ ಬೇಗನೆ ಈ ಮುಕುಳೆಪ್ಪ ಮತ್ತೆ ಅವರ ಪತ್ನಿ ಗಾಯತ್ರಿಯನ್ನ ಕರೆಸಿಕೊಳ್ತಾರೆ. ಮದುವೆಯಾಗಿದ್ದೀರಲ್ವಾ ಅಂತ ಹೇಳಿ ಕರೆಸಿ ವಿಚಾರಣೆ ಮಾಡ್ತಾರೆ. ಗಾಯತ್ರಿ ನನಗೇನು ಸಮಸ್ಯೆ ಇಲ್ಲ, ಅವನ ಜೊತೆ ನಾನು ಚೆನ್ನಾಗಿ ಬದುಕ್ತೀನಿ, ನಾವಿಬ್ರು ಕೂಡ ಒಪ್ಪಿ ಮದುವೆ ಆಗಿದ್ದೇವೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ. ಈ ಸಂದರ್ಭದಲ್ಲಿ ಇನ್ನೊಂದು ಕಡೆ ಬಜರಂಗ ದಳದ ಕಾರ್ಯಕರ್ತರು ಮನವೊಲಿಸೋದಕ್ಕೂ ಕೂಡ ಟ್ರೈ ಮಾಡಿದ್ರು. ಮುಂದೆ ನಿಮ್ಮ ಲೈಫ್ ಚೆನ್ನಾಗಿರೋದಿಲ್ಲ, ಲವ್ ಜಿಹಾದ್ ಹಾಗೆ ಹೀಗೆ ಅನ್ನೋ ರೀತಿಯಾಗಿ ಅವರು ಕೂಡ ಕನ್ವಿನ್ಸ್ ಮಾಡ್ತಾರೆ. ಆದ್ರೆ ಅದೇನೇ ಇರಲಿ, ಈ ಲವ್ ಜಿಹಾದ್, ಕೋಮು ಗಲಭೆ, ಗಣೇಶ ಬಗ್ಗೆ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವ ವಿಡಿಯೋಗಳು ಮಾಡ್ತಾ ಇರ್ತಾನೆ, ಇವನ ಚಾನೆಲ್ ಬ್ಯಾನ್ ಮಾಡಬೇಕು ಅನ್ನೋ ಆರೋಪ ಮಾಡಿದಂತಹ ಬಜರಂಗ ದಳದವರು ಸದ್ಯ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಇದಷ್ಟೇ ಅಲ್ಲದೆ ಪೊಲೀಸ್ನವರು ಹುಡುಗಿ ಒಪ್ಪಿದ ಮೇಲೆ ಮುಗಿಯಿತು ಅನ್ನುವ ರೀತಿಯಾಗಿ ಅವರನ್ನ ಕಳುಹಿಸಿದ್ದಾರೆ. ಹಾಗೆ FIR ಮಾಡದೆ ವಾಪಸ್ ಕಳಿಸಿದ್ದಾರೆ. ಸುಳ್ಳು ದಾಖಲೆ ಕೊಟ್ಟಿರೋ ಬಗ್ಗೆ ನಮಗೇನು ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ SP ಅವರು ರಿಯಾಕ್ಷನ್ ಮಾಡಿ ಸಂಧಾನ ಮಾಡಿ ಕಳುಹಿಸಿದ್ದಾರೆ. ಅಲ್ಲಿಗೆ ಅದು ಒಂದು ತಾರ್ಕಿಕ ಅಂತ್ಯ ಕಾಣ್ತು. ಆದ್ರೆ ಈಗ ಹುಡುಗಿಯ ತಂದೆ ತಾಯಿಯವರು, ಅದರಲ್ಲೂ ಗಾಯತ್ರಿ ಅವರ ತಾಯಿ ಶಿವಕ್ಕ, ನನ್ನ ಮಗಳು ಹೆಸರು ಮಾಡ್ತಾಳೆ ಅಂತ ಕಳುಹಿಸಿಕೊಟ್ಟಿದ್ದೆ. ಏನೋ ಈ ಮುಕುಳೆಪ್ಪ ಅನ್ನೋನು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗಿ ಹೆಸರು ಮಾಡಿದ್ದಾನೆ, ಹಾಗಾಗಿ ನನ್ನ ಮಗಳು ಕೂಡ ಒಂದು ಸ್ವಲ್ಪ ಫೇಮಸ್ ಆಗ್ಲಿ ಅಂತ ಕಳುಹಿಸಿದ್ದೆ. ಆದ್ರೆ ಪುಸ್ಲಾಯಿಸಿ ಇಂತ ಕೆಲಸ ಮಾಡ್ಬಿಟ್ಟಿದ್ದಾನೆ ಅಂತ ನೋವು ಕೂಡ ಅವರು ಹಾಕಿದ್ದಾರೆ. ಶೂಟಿಂಗ್ ಅಂತ 3-4 ದಿನ ಕರ್ಕೊಂಡು ಹೋಗ್ತಾ ಇದ್ದ, ಈಗ ಮೋಸ ಮಾಡ್ಬಿಟ್ಟ ಅಂತ ಹೇಳಿ ಅವರು ಕೂಡ ಕಣ್ಣೀರನ್ನ ಹಾಕಿದ್ದಾರೆ. ಯಾಕಂದ್ರೆ ತಾಯಿಯ ನೋವು ಏನಂದ್ರೆ, ಒಂದು ಸಂಸ್ಕೃತಿ ಸಂಪ್ರದಾಯಗಳಿಂದ ಇನ್ನೊಂದು ಸಂಸ್ಕೃತಿಗೆ ಹೋಗ್ಬೇಕಾದ್ರೆ ಎಲ್ಲವೂ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಇನ್ನು ಇದಷ್ಟೇ ಅಲ್ಲದೆ ಮುಕುಳೆಪ್ಪ ಮನೆಯಲ್ಲಿ ಭಗವದ್ಗೀತೆ ಕೂಡ ಇತ್ತು, ಕುರಾನ್ ಕೂಡ ಇತ್ತು, ಬೈಬಲ್ ಕೂಡ ಇತ್ತು. ಅದೆಲ್ಲವೂ ಕೂಡ ನಾಟಕವಾಗಿರಬಹುದು ಅಂತ ಅನ್ನಿಸಿದ್ರು ಕೂಡ ಪ್ರಾಮಾಣಿಕವಾಗಿ ಆತನನ್ನ ನೋಡಿದ್ರೆ ಗೊತ್ತಾಗುತ್ತೆ ಆತ ಎಲ್ಲಾ ಧರ್ಮವನ್ನ ಪ್ರೀತಿಸ್ತಾನೆ ಅಂತ. ಜೊತೆಗೆ ಭಗವದ್ಗೀತೆಯನ್ನ ನಾನು ಓದಿದ್ದೇನೆ ಅಂತ ಕೂಡ ಆತ ಒಪ್ಕೊಂಡಿದ್ದ. ಮನುಷ್ಯ ಜೀವನ ಏನೇ ಹೇಳಿ ನಾವು ನೀವು ಎಲ್ಲರೂ ಕೂಡ ಒಂದೇ, ಹಿಂದೂ ಧರ್ಮದ ಬಗ್ಗೆ ಪ್ರೀತಿಯ ಮಾತುಗಳನ್ನ ಕೂಡ ಆಡಿದ್ರು. ಈತ ತುಂಬಾ ಮೆಚೂರ್ಡ್ ಆಗಿ ಇಲ್ದೇ ಇರಬಹುದು, ಆದ್ರೆ ಹಿಂದೂ ಧರ್ಮದ ಬಗ್ಗೆ ಗೌರವವಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಏನೋ ಇವರ ರೂಮ್ ನಲ್ಲಿ ಸಲ್ಮಾನ್ ಖಾನ್ ಫೋಟೋ ಇಲ್ಲ, ಬದಲಿಗೆ ನಮ್ಮದೇ ಹಿಂದೂ ನಟರಾದ ಅಪ್ಪು ದರ್ಶನ್ ಅವರ ಫೋಟೋಗಳನ್ನ ತಮ್ಮ ಮನೆಯಲ್ಲಿ ಹಾಕೊಂಡಿದ್ದಾರೆ. ಇನ್ನು ಈ ಮದುವೆಯಾದ ಹೆಣ್ಣು ಮಗಳಿಗೆ ಹಿಂದೂ ಸಂಸ್ಕೃತಿ ಆಚಾರ ವಿಚಾರದಲ್ಲಿ ಎಲ್ಲೂ ಕೂಡ ಕಂಡೀಷನ್ ಹಾಕದೆ ಪೂಜೆಗೂ ಕೂಡ ಅವಕಾಶ ಮಾಡಿಕೊಟ್ರೆ, ನಮ್ಮ ಸಂಸ್ಕೃತಿಗಳು ಹಾಗೂ ಹೆಣ್ಣು ಮಕ್ಕಳಿಗೆ ಅವಕಾಶ ಮಾಡಿಕೊಟ್ರೆ ಯಾರು ಬೇಡ ಅಂತಾರೆ ಹೇಳಿ. ಆದ್ರೆ ಒತ್ತಾಯದಿಂದ ಅವಳ ಹಕ್ಕುಗಳನ್ನ ಕಿತ್ತುಕೊಂಡರೆ ಅದು ದೊಡ್ಡ ಪಾಪದ ಕೆಲಸವಾಗಬಹುದು ಅಂತ ಕೆಲವರು ಹೇಳ್ತಾರೆ. ಸದ್ಯ ಮುಕುಳೆಪ್ಪ ಊರು ಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದೂರದಲ್ಲೆಲ್ಲೋ ಸ್ವಲ್ಪ ದಿನ ನೆಮ್ಮದಿಯಾಗಿರ್ಬೇಕು ಅಂತ ಬಯಸ್ತಾ ಇದ್ದಾನಂತೆ. ಯಾಕಂದ್ರೆ ಮಾಧ್ಯಮದವರ ಕಾಟ ಕೂಡ ಅಲ್ಲಿ ಜಾಸ್ತಿ ಆಗಿರೋದ್ರಿಂದ ಡಿಸ್ಟರ್ಬ್ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಧರ್ಮದ ಹೆಸರಲ್ಲಿ ಆತನ ಜನಪ್ರಿಯತೆಯನ್ನು ಕುಗ್ಗಿಸೋದಕ್ಕೆ ಹೆಣೆದಂತಹ ತಂತ್ರ ಇರಬಹುದಾ ಅಂತ ಕೆಲವರು ವಾದ ಮಾಡ್ತಾ ಇದ್ದಾರೆ. ಒಂದ್ ಕಡೆ ನಮ್ಮ ಹಿಂದೂ ಧರ್ಮವನ್ನು ಉಳಿಸಬೇಕು, ಬೆಳೆಸಬೇಕು ಅನ್ನೋ ವಿಚಾರವಾಗಿ ಬಜರಂಗ ದಳದವರ ಕನ್ಸರ್ನ್ ಆಗಿದೆ. ಆದ್ರೆ ಎಲ್ಲೋ ಒಂದು ಕಡೆ ಆತನ ಜನಪ್ರಿಯತೆ ಈ ಆರೋಪಗಳಿಂದ ಕುಸಿದು ಹೋಗುತ್ತಾ ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ. ಸೊ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಏನು ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.